ರಾತ್ರಿ ಎಲ್ಲ ಮಳೆನೇ ಬಿಟ್ಟಿಲ್ಲ ಗುರು, ಅಷ್ಟು ಮಳೆ ಹೊಡಿತೈತೆ. ಮೂವಿ ಥಿಯೇಟ್ರ್ ಕಾಣ್ತು ನನಗೆ. ಆ ಮೂವಿ ಥಿಯೇಟ್ರಲ್ಲಿ ನೀವು ನಂಬಲ್ಲ, ಇನ್ನೇ 4:15 ಒಂದು ಶೋ ಇದೆ. 4:15 ಟಿಕೆಟ್ ಬುಕ್ ಮಾಡಿಕೊಂಡು 32 ಪೌಂಡ್ಸ್ ಅಂತೆ. 32 ಪೌಂಡ್ಸ್ ಅಂದರೆ ಎಷ್ಟು ಗೊತ್ತಾ? 3,500. ಇವಾಗ ಸಬ್ವೆಯಲ್ಲಿ ಒಂದು ಬ್ರೆಡ್ ತೊಗೊಂಡೆ, ಪಂಕ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ. 4:15 ಶೋಗೆ, ಬಟ್ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗ್ತಾ ಇದ್ದೀನಿ. ಇದೇನೇ ಮೂವಿ ಥಿಯೇಟರು. ಇಷ್ಟು ಪಾಪ್ಕಾರ್ನ್ ತೊಗೊಂಡೆ. ಇಷ್ಟು ಪಾಪ್ಕಾರ್ನ್ಗೆ ಅದರಲ್ಲೂ ನಮ್ಮ ಕನ್ನಡದವರು ಸಿಕ್ಕರು ಗುರು. ಎಂಟ್ರಿ ಆದಮೇಲಿಂದ ಇಷ್ಟೊಂದು ತೊಗೊಂಡಿದ್ದೀನಿ ನೋಡಿ ಗ್ರೋಸರೀಸು. ಇಲ್ಲಿಂದ ವ್ಯೂ ನೋಡಿ, ಡೋರ್ಸ್ ನೋಡಿ, ಇವೆಲ್ಲ ಬ್ರಿಟಿಷರ ಕಾಲದ್ದೆಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವಾಗ ಜಸ್ಟ್ ಎದ್ದು ಕಾಫಿ ಕುಡಿದು ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಈ ಒಂದು ಬ್ಲಾಗ್ನ ಮಳೆ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೇನ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆನೇ. ರಾತ್ರಿ ಎಲ್ಲ ಮಳೆನೇ ಬಿಟ್ಟಿಲ್ಲ ಗುರು, ಅಷ್ಟು ಮಳೆ ಹೊಡಿತೈತೆ. ಇವಾಗೂ ಸ್ಟಾರ್ಟ್ ಆಯ್ತು ಮಳೆ. ಬೇಗ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ವಾಕ್ ಏನೋ ಬರೋಂಗೆ ಬಂದುಬಿಟ್ಟೆ, ಆದರೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತೈತೆ. ಕಾಫಿ ಕುಡಿದು ಬಂದಿತ್ತು ಅದಕ್ಕೂ. ಸೊ ಇವಾಗ ಸ್ವಲ್ಪ ಏನಾದರೂ ತಿಂತೀನಿ. ನಾನು ಇವಾಗ ಹೋಗ್ತಿರೋ ಸ್ಟ್ರೀಟಲ್ಲಿ ಒಂದು ಸಬ್ವೆ ಇದೆ. ಆ ಸಬ್ವೇಲಿ ಏನಾದ್ರು ತಿನ್ಕೊಂಡು ಆಮೇಲೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಳ್ಳೋಣಂತೆ. ವೈಸ್ ನಾನು ಇವಾಗ ವಾಕ್ ಬಂದಿದ್ದೆ, ಮನೆಯಿಂದ ಒಂದು 10 ನಿಮಿಷ ವಾಕ್ ಅಂತ ಬಂದೆ. ಜಸ್ಟ್ ಹಂಗೆ ಒಂದು ಸುತ್ತ ನೋಡಿದೆ, ಮೂವಿ ಥಿಯೇಟ್ರ್ ಕಾಣ್ತು ನನಗೆ. ಆ ಮೂವಿ ಥಿಯೇಟ್ರಲ್ಲಿ ನೀವು ನಂಬಲ್ಲ, ಹಿಂದಿ ಮೂವಿ, ನಮ್ಮ ಇಂಡಿಯನ್ ಮೂವಿ ಇತ್ತು. ಸೊ ಅದಕ್ಕೆ ನಾನು ಯಾಕೆ UK ಟ್ರೈ ಮಾಡಬಾರ್ದು ಅಂತೇಳಿ ಈಗ ಬುಕ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. 4:15 ಒಂದು ಶೋ ಇದೆ. 4:15 ಟಿಕೆಟ್ ಬುಕ್ ಮಾಡಿಕೊಂಡು ನಿಮ್ಗೆಲ್ರಿಗೂ ನಾವು ಮೂವಿ ತೋರಿಸ್ತೀನಿ. ಮೂವಿ ತೋರಿಸಲ್ಲ, ಜಸ್ಟ್ ಹೆಂಗಿರುತ್ತೆ, ಏನು ಇಲ್ಲಿ ಎಕ್ಸ್ಪೀರಿಯನ್ಸ್, ಯಾವ ಥರ ಸ್ಕ್ರೀನಿಂಗ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಇಲ್ಲಿ ಇಂಡಿಯನ್ ಮೂವಿ, ಇಂಡಿಯನ್ಸ್ ಎಷ್ಟು ಬರ್ತಾರೆ ಅಂತ ಹೇಳಿ ನೋಡೋಣ, ನಿಮಗೂ ತೋರಿಸ್ತೀನಿ. ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ ಇಲ್ಲಿ ಕೋರ್ಟಲ್ಲಿ. ಈ ಬ್ಯಾಡ್ಮಿಂಟನ್ಗೆ ಜಸ್ಟ್ ಬ್ಯಾಡ್ಮಿಂಟನ್ನು ನನ್ನ ಹತ್ರ ಇದ್ದಾವೆ. ಬ್ಯಾಡ್ಮಿಂಟನಲ್ಲಿ ಆಡೋಣ ಅಂತ ಹೇಳಿ ಕೋರ್ಟಿಗೆ ಎಷ್ಟು ಪ್ರೈಸು ಅಂತ ಕೇಳಕ್ಕೆ ಹೋದೆ. ಇಲ್ಲೆಲ್ಲ ಅವರ್ ಲೆಕ್ಕ ಅಲ್ಲ. ಸೊ ಅದಕ್ಕೆ ಅವ್ರು ಎಷ್ಟು ಹೇಳಿದ್ರು ಗೊತ್ತಾ? 1 ಅವರ್ಗೆ 32 ಪೌಂಡ್ಸ್ ಅಂತೆ. 32 ಪೌಂಡ್ಸ್ ಅಂದರೆ ಎಷ್ಟು ಗೊತ್ತಾ? 3,500 ಪರ್ ಅವರ್ಗೆ. ಯಾವನಾದರೂ 3,500 ಕೊಟ್ಟಲ್ಲಿ ಆಟಾಡೋಕೆ ಹೋಗ್ತಾನ? ಯಪ್ಪ, ಆ 3,500 ಕೊಟ್ಟು ಆಟಾಡೋ ಬದಲು 2 ಬ್ಯಾಟ್ ಬರ್ತಾವೆ ನನಗಿನ್ನೂ ಹೊಸವು. ಸೊ ಅದಕ್ಕೇ ಸುಮ್ಮನೆ ಅದೇ. ಇನ್ನೊಂದು ಕಡೆ ಐತೆ 8 ಪೌಂಡ್ಸ್ ಪರ್ ಅವರು, ಅಲ್ಲಿಗೆ ಹೋಗಬೇಕು, ಟೈಮ್ ಆಗ್ತಾಯಿಲ್ಲ ನನಗೆ. ಅದನ್ನು ನೆಕ್ಸ್ಟು ನೋಡೋಣ. ಇವಾಗ ಸಬ್ವೆಯಲ್ಲಿ ಒಂದು ಬ್ರೆಡ್ ತೊಗೊಂಡೆ, ಇವಾಗ ತಿಂತಾ ಇದ್ದೀನಿ. ಇವಾಗ ತಿಂದು ಮನೆಗೆ ಹೋಗ್ಬೇಕು. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದಕ್ಕೆ ಆರಾಮಾಗಿ ಕೂತ್ಕೊಂಡು ತಿಂದು ಆಮೇಲೆ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗ್ತೈತೆ. ಶೋ ಇರೋದು 4:15. ಅದಕ್ಕೆ ಮನೆಗೆ ಬಂದು ಕ್ಲೀನಾಗಿ ಪಂಕ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ 4:15 ಶೋಗೆ, ಬಟ್ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗ್ತಾ ಇದ್ದೀನಿ. ನಿಮಗೆ ಹೊರಗಡೆ ಥಿಯೇಟ್ರ್ ಹೆಂಗಿರುತ್ತೆ ಏನಂತ ತೋರ್ಸೋಕ್ಕೆ. ಸೊ ಬನ್ನಿ ಹೋಗಿ ನೋಡೋಣ ಥಿಯೇಟ್ರ್ ಯಾವ ಥರ ಇರುತ್ತೆ, ಸ್ಕ್ರೀನಿಂಗ್ ಯಾವ ಥರ ಮಾಡ್ತಾರೆ, ಇಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಆಡಿಯೋ ಎಕ್ಸ್ಪೀರಿಯೆನ್ಸ್ ಎಲ್ಲ, ತಿನ್ನೋಕೆ ಏನೇನು ಸಿಗುತ್ತೆ ಅಂತ. ಪಾಪ್ಕಾರ್ನ್ ಅಂತೂ ಎಲ್ಲ ಕಡೆ, ಎಲ್ಲ ಥಿಯೇಟ್ರಲ್ಲಿ, ಎಲ್ಲ ಕಂಟ್ರಿಯಲ್ಲಿ ಇದ್ದೇ ಇರುತ್ತೆ ಪಾಪ್ಕಾರ್ನು. ಇಲ್ಲೂ ಇದೆ ಅನಿಸುತ್ತೆ. ನೋಡೋಣ ಅಲ್ಲಿ ಹೋಗಿ ಏನೇನು ಸಿಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಎಂಜಾಯ್ ಮಾಡ್ಕೊಂಬರೋಣ. ಪಾರಿವಾಳಗಳು ನೋಡಿ ಎಷ್ಟೊಂದಿದ್ದಾವೆ ಪಾರ್ಕಲ್ಲಿ. ಈಗ ಹತ್ರಕ್ಕೆ ಹೋದ್ರೂ ಓಡೋಗಲ್ಲ ನೋಡಿರಿ, ಎಷ್ಟು ಹತ್ರಕ್ಕೆ ಹೋಗ್ತೀನಿ ನೋಡಿ. ನಮ್ದ್ರಲ್ಲಾದ್ರೆ ಹಂಗೆ ಹೋಗ್ತವೆ. ಇಲ್ಲಿ ನೋಡಿ, ಯಪ್ಪ ಇಷ್ಟು ಹತ್ರ ಇದ್ದೀನಿ. ನಾನು ಹೋಗ್ತಿರೋದು ಇವಾಗ ಸಿನಿ ವರ್ಲ್ಡ್ ಅಂತ ಹೇಳ್ಬಿಟ್ಟು ನೋಡಿ, ವೆಲ್ಕಮ್ ಟು ಸಿನಿ ವರ್ಲ್ಡ್ ಅಂತಿದೆ. ಅದ್ರ ಹೊರ್ಗಡೆ ಇಷ್ಟೊಂದು ರೆಸ್ಟೋರೆಂಟ್ಸ್ ಇದ್ದಾವೆ. ನಾಡೋಸು, ಆಮೇಲೆ ಒಗಾಮ, ಪಿಜ್ಜಾ ಹಟ್ ಇದೆ, ಅಲ್ಲ ಪಿಜ್ಜಾ ಎಕ್ಸ್ಪ್ರೆಸ್ ಇದೆ. ಬನ್ನಿ ಮೂವಿ ಥಿಯೇಟ್ರ್ ಒಳಗಡೆ ಹೋಗೋಣ, ಯಾವ ಥರ ಇರುತ್ತೆ ಇಲ್ಲಿ ಮೂವಿ ಥಿಯೇಟ್ರ್ ಅಂತ ತೋರಿಸ್ತೀನಿ. ಇದೇ ಮೂವಿ ಥಿಯೇಟ್ರು ಎಂಟ್ರೆನ್ಸ್ ಇದು. ಇಲ್ಲಿ ಎಂಟ್ರೆನ್ಸಲ್ಲಿ ಇಲ್ಲೆಲ್ಲ ಇಂಗ್ಲೀಷ್ ಮೂವೀಸ್ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಐ ಥಿಂಕ್ ಪಾಪ್ಕಾರ್ನ್ಸ್ ಇದ್ದಾವೆ ಪಾಪ್ಕಾರ್ನ್ಸ್ ಇದ್ದಾವೆ, ಅಲ್ಲಿದ್ದಾವೆ ನೋಡಿ. ಎಲ್ಲೋದ್ರೂ ಇದ್ದೇ ಇರುತ್ತೆ ಪಾಪ್ಕಾರ್ನ್ಸು. ತಿನ್ನೋಕೆ ಮಾತ್ರ ಒಳ್ಳೆ ಇಟ್ಟಿದ್ದಾರೆ. ಎಷ್ಟು ಪ್ರೈಸ್ ಇದೆ ಏನೋ ಗೊತ್ತಿಲ್ಲ. ಅಫ್ಕೋರ್ಸ್ ಎಕ್ಸ್ಪೆನ್ಸಿವ್ ಅಂತೂ ಇದ್ದೇ ಇರುತ್ತೆ. ಬನ್ನಿ ಈ ಕಡೆ ಹೋಗೋಣ. ಇಲ್ಲಿ ಟಿಕೆಟ್ಸ್ ಬೈ ಮಾಡ್ಬೋದು. ಇದೇನೇ ಮೂವಿ ಥಿಯೇಟರು, 4DX ಸಿನಿ ವರ್ಲ್ಡ್ ಅಂತಿದೆ. ಒಳಗಡೆ ಇನ್ನು ಟಿಕೆಟ್ಸ್ ಇನ್ನೂ ಬಿಡ್ತಿಲ್ಲ ಅಂದ್ಕೊತೀನಿ. ಟೈಮ್ ಬಂದುಬಿಟ್ಟು 4:05 ಆಗಿದೆ. ಇನ್ನು 4:20 ಶೋ ಸ್ಟಾರ್ಟು. ವೇಟ್ ಮಾಡೋಣ ಬನ್ನಿ. ಬ್ಯಾಸ್ಕಿನ್ ರಾಬಿನ್ಸ್ ಇದ್ದಾವೆ. ಅದಾದಮೇಲೆ ಇದ್ಯಾವುದೋ ಬೆನ್ ಆ್ಯಂಡ್ ಜೆರಿ, ಸಾರಿ ಇದು ಯಾವ ರೆಸ್ಟೋರೆಂಟ್ ಗೊತ್ತಾಗ್ತಿಲ್ಲ. ಆಮೇಲೆ ನೋಡೋಣ ಏನೇನು ಸಿಗುತ್ತೆ, ಎಷ್ಟೆಷ್ಟು ಪ್ರೈಸ್ ಇದ್ದಾವೆ ಏನು ಅಂತ. ನಾನಿವಾಗ ಒಂದು ಪಾಪ್ಕಾರ್ನ್ಸ್ ತೊಗೊತೀನಿ. ಪಾಪ್ಕಾರ್ನ್ಸ್ ತೊಗೊಂಡು ಆಮೇಲೆ ಬ್ರೇಕ್ ಬಿಟ್ಟಾಗ ಬಂದುಬೇಕಾದ್ರೆ ಐಸ್ ಕ್ರೀಮ್ ತೊಗೊಳ್ಳೋಣಂತೆ. ಇವಾಗ ಜಸ್ಟ್ ಪಾಪ್ಕಾರ್ನ್ ತೊಗೊಂಡು ಹೋಗೋಣ. ಕುತ್ಕೊಂಡು ಮೂವಿ ನೋಡ್ಕೊಂತ ಆರಾಮಾಗಿ. ಎಷ್ಟೊಂದು ದಿನ ಆಯಿತು. ಇಷ್ಟು ಪಾಪ್ಕಾರ್ನ್ ತೊಗೊಂಡೆ. ಇಷ್ಟು ಪಾಪ್ಕಾರ್ನ್ಗೆ ಒಂದು 7 ಪೌಂಡ್ಸ್ ಏನೋ ಆಯಿತು. ಅಂದರೆ ಒಂದು 700 ರುಪೀಸ್. ಸೇಮ್ ಬೆಂಗಳೂರಲ್ಲಿ ಇಷ್ಟೇ ಅಲ್ವಾ, ಬೆಂಗಳೂರು ಎಲ್ಲ ಕಡೆನೂ
ಇಲ್ಲಿ ನಾನು ಅಂದ್ಕೊಂಡಿದ್ದೆ ನಾನು ಬರೋಕ್ಕಿಂತ ಮುಂಚೆ ಇಂಡಿಯನ್ ಮೂವಿ ಅಲ್ವಾ, ಸೊ ಯಾರಾದ್ರೂ ಇಂಡಿಯನ್ ಸಿಗ್ತಾರೆ ಅಂದ್ಕೊಂಡಿದ್ದೆ. ಇಂಡಿಯನ್ಸ್ ತುಂಬ ಜನ ಸಿಕ್ಕರು, ಲೈಕ್ ಇಂಡಿಯನ್ಸ್ ತುಂಬ ಜನ ಇದ್ದಾರೆ. ಅದರಲ್ಲೂ ನಮ್ಮ ಕನ್ನಡದವರು ಸಿಕ್ಕರು ಗುರು. ಕನ್ನಡದವರು ಅವರು ಆಲ್ರೆಡಿ ಏಜ್ ಆಗಿದೆ ಅವರಿಗೆ, ಅಜ್ಜಿ ಇಬ್ಬರು ಮೂವಿ ನೋಡೋಕ್ಕೆ ಬಂದಿದ್ದರು. ಅವ್ರ ಮಕ್ಕಳು ಇಲ್ಲೇ ಇರೋದಂತೆ. ಸೊ ಅವರು ಮಾತಾಡ್ಸಿದೆ, ಕೇಳಿದೆ ಅವರಿಗೆ ಬ್ಲಾಗ್ ಮಾಡ್ಬೋದಾ ಅಂತ. ಅವರಷ್ಟು ಕಂಫರ್ಟಬಲ್ ಇಲ್ಲ ಅಂತಂದರು. ಸೊ ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಲೆಟ್ಸ್ ಗೋ ಇನ್ಸೈಡ್. ಇವಾಗ ಮೂವಿ ಮುಗಿಸ್ಕೊಂಡು ಹೊರಗಡೆ ಬಂದೆ. ಮೂವಿ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ರಿ. ಆ ವಿಜುವಲ್ಸು, ಆ ಒಂದು ಸಿನಿಮಾಟೋಗ್ರಫಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಕಥೆನೂ ಕೂಡ ಅಷ್ಟು ಚೆನ್ನಾಗಿದೆ. ಒಂಥರ ಏನು ಎಮೋಷ್ನಲ್ ಆಗೋಂಥ ಒಂದು ಕತೆ, ಲವ್ ಸ್ಟೋರಿ. ಅದು ಚೆನ್ನಾಗಿತ್ತು. ಔಟ್ ಆಫ್ 10 ಒಂದು 8-9 ಕೊಡ್ಬೋದು, ಅಷ್ಟು ಚೆನ್ನಾಗಿ. ರೇಟಿಂಗ್ಸ್ ಕೊಡೋಕೆ ನಾನೇನು ದೊಡ್ಡದಲ್ಲ, ಲೈಕ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿರೋದು. 80% ಆಫ್ ದ ಮೂವಿ ಫುಲ್ಲು ಎಮೋಷ್ನಲ್ ಆಗಿತ್ತು, ಸಖತ್ತಾಗಿತ್ತು ಮಾತ್ರ. ನೋಡ್ಬೋದು ನೀವು ಹೋಗಿ. ಈ ಒಂದು ಮೂವಿಯಲ್ಲಿ ಎಂಡ್ ಪಾರ್ಟಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನು ಎಲ್ಲಿ ಶೂಟ್ ಮಾಡಿದ್ರೋ ಅದೇ ಪ್ಲೇಸಲ್ಲಿ ಕೂತ್ಕೊಂಡು ನಾವು ಇವತ್ತು ಮೂವಿ ನೋಡಿದ್ದು. ಸೊ ಯಾರಿಗಾದರೂ ಅದು ಗೊತ್ತಾದರೆ, ಯಾರಾದರೂ ಮೂವಿ ನೋಡಿ ಗೊತ್ತಿದ್ರೆ ಆ ಪ್ಲೇಸ್ ನೇಮ ಕಮೆಂಟ್ ಹಾಕಿ ನೋಡೋಣ. ದಿ ನೆಕ್ಸ್ಟ್ ಡೇ ನಾನಿವಾಗ ಆಜ್ದ ಸೂಪರ್ ಮಾರ್ಕೆಟಿಗೆ ಬಂದಿದ್ದೆ. ಇಲ್ಲೆಲ್ಲ ಟ್ರಾಲಿ ತೊಗೊಳಕ್ಕೂ ದುಡ್ಡು ಕೊಡಬೇಕು. ಈ ಥರ 1 ಪೌಂಡ್ನ ಕಾಯಿನ್ ಇಲ್ಲಿ ಇನ್ಸರ್ಟ್ ಮಾಡಿ ಈ ಥರ ಪ್ರೆಸ್ ಮಾಡಿದರೆ ಈ ಥರ ಹಿಂಗೆ ಓಪನ್ ಮಾಡ್ಕೋಬೋದು. ಇಲ್ಲಾಂತಂದರೆ ಲಾಕ್ ಓಪನ್ ಆಗೋಲ್ಲ. ಅದು ಬಂದಮೇಲೆ ಹೆಂಗೆ 1 ಪೌಂಡ್ ತಗೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಎಂಟ್ರಿ ಆದಮೇಲಿಂದ ಇಷ್ಟೊಂದು ತೊಗೊಂಡಿದ್ದೀನಿ ನೋಡಿ. ಗ್ರೋಸರೀಸು, ಮಿಲ್ಕು, ಎಗ್ಗು, ಆಮೇಲೆ ಇದು ಬೆಲ್ಲ ವಿಟದು, ಬಿಸ್ಕೆಟ್ಸು. ಆಮೇಲೆ ನನಗೆ ಖಾರ ತುಂಬ ಇಷ್ಟ. ಇಷ್ಟು ದಿನ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಮನೆಯಿಂದ ಕಳಿಸ್ತಾರೆ, ಆದರೆ ಇವಾಗ ಸದ್ಯ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನೋಡಿ. ಚಿಲ್ಲಿ, ಆಮೇಲೆ ಇವಾಗ ಸದ್ಯ ಹೊಟ್ಟೆ ಹಸ್ತಾ ಅಂತ ಹೇಳಿ ಒಂದು ಕ್ರೊಸಾನ್ ತೊಗೊಂಡೆ. ಕ್ರೊಸಾನು, ಆಮೇಲೆ ಇವೆಲ್ಲ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ಪೆಷಲ್. ಅವಾಗವಾಗ ಒಂದೊಂದ್ಸಲಿ ತೆಂಗಿನಕಾಯಿ ತೊಗೊಳ್ತೀನಿ, ದೋಸೆ ಮಾಡ್ಕೊಂಡ್ರೆ ಚಟ್ನಿ ಮಾಡೋಕ್ಕೆ ಬರುತ್ತೆ ಅಂತ. ಇದೊಂದು ಬಾಕ್ಸು ಅಕ್ಕಿ ಹಾಕಿಡೋಕ್ಕೆ. ಇಲ್ಲಿ ಹೆಂಗೆ ಗೊತ್ತಾ, ನೀವು ನೆನ್ಸ್ಕೊಂಡ ತಕ್ಷಣ ಹೋಗಿ ಪಕ್ಕದಂಗೆ ಮನೆ ಪಕ್ಕದಲ್ಲಿ ಶೆಟ್ರ್ ಅಂಗಡಿ ಒಳಗೆ ಇಲ್ಲ ಸ್ವಾಮಿಯರ್ ಅಂಗಡಿ ಒಳಗೆ ಏನಾರು ತಗೊಂಬರ್ತೀನಿ ಅಂತ ಅನ್ನೋಕ್ಕಾಗಲ್ಲ. ನೀವು ಏನೇ ತಗೊತೀನಿ ಅಂತಂದ್ರೂ ಕೂಡ ಸೂಪರ್ ಮಾರ್ಕೆಟಿಗೆ ಬರಬೇಕು. ಸೊ ಅದಕ್ಕೇ ಯಾವಾಗ ಸೂಪರ್ ಮಾರ್ಕೆಟಿಗೆ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಹೋಗ್ಬಿಟ್ರೆ ಆಲ್ಮೋಸ್ಟ್ 1-2 ತಿಂಗಳು ಆರಾಮಾಗಿ ಮೇಂಟೈನ್ ಮಾಡ್ಬೋದು. 2 ತಿಂಗಳಿಗೆ ಆಗೋಷ್ಟು ಫುಲ್ಲು ಗ್ರೋಸರೀಸ್ ತೊಗೊಂಡ್ಬಿಟ್ಟಿದ್ದೀನಿ ಆಸ್ಡೋದಲ್ಲಿ. ಇವಾಗ ಟ್ರಾಲಿನ ರಿಟರ್ನ್ ಇಡಬೇಕಾದ್ರೆ ಹಿಂಗೆ ಪ್ರೆಸ್ ಮಾಡಿ ಇದನ್ನು ಹಿಂಗೆ ಕಾಯಿನ್ನ ಹಿಂಗೆ ಪ್ರೆಸ್ ಮಾಡಬೇಕು ಅಷ್ಟೇ ನೋಡಿ. 1 ಪೌಂಡ್ ಬರುತ್ತೆ ಈಗ ಕೆಳಗೆ, ಇಷ್ಟೇ. 1 ಪೌಂಡ್ ಬಂತು, ಇಷ್ಟೇ. ಲಾಕ್ ಆಯ್ತು. ಬಟ್ ಮತ್ತೆ ಯಾರಾದರೂ ಬಂದು 1 ಪೌಂಡ್ ಹಾಕಿ ತೊಗೊಂಡು ಹೋಗ್ಬೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ನಿನ್ನೆ ಆಸ್ಡೋದಲ್ಲಿ ರೇಷನ್ ತೊಗೊಂಬಂದು, ಅಂದರೆ ಗ್ರೋಸರೀಸ್ ತೊಗೊಂಬಂದು ಮಲ್ಕೊಂಬಿಟ್ಟಿದ್ದೆ. ನಿನ್ನೆ ಫುಲ್ ಸುಸ್ತಾಗಿಬಿಡ್ತು. 2 ಕವರ್ ಹಿಡ್ಕೊಂಬರೋಷ್ಟರಲ್ಲಿ. ನೀವು ನೋಡ್ತೀರಾ, ವಿಡಿಯೋ ಹಾಕಿರ್ತೀನಿ ಕ್ಲಿಪ್ನ. ಅದು ಏನು ಗ್ರೋಸರೀಸ್ ತೊಗೊಂಬರೋದು ಒಂದೇ ಲೆಕ್ಕ ಅಲ್ಲ, ಅದನ್ನು ಅಲ್ಲಿಂದ ಮನೆಗೆ ಎತ್ಕೊಂಬರೋದೈತಲ್ಲ, ಅದಂತೂ ದೊಡ್ಡ ಹಿಂಸೆ. ಮನೆಗೆ ತೊಗೊಂಬಂದು ಕೈಯೆಲ್ಲ ನೋವಾಗ್ಬಿಟ್ರು, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ವಲ್ಲ. ಸೊ ಅದಕ್ಕೆ ಹಾಗಾಗಿ ಇಂಡಿಯಾದಲ್ಲಿದ್ದ ಜಿಮ್ಮಿಗೆ ಹೋಗ್ತಿದ್ದೆ. ಅವಾಗೇನಷ್ಟು ಪೇನ್ ಅನಿಸ್ತಿದ್ದಿಲ್ಲ ಏನು ಎತ್ಕೊಂಬಂದ್ರೂ ಕೂಡ. ಇವಾಗ ಜಿಮ್ ಇಲ್ಲ, ಏನಿಲ್ಲ. ಸೊ ಅದಕ್ಕೇ ತುಂಬ ಕೈ ನೋಯ್ತಿತ್ತು. ಇನ್ನೇ ಆಲ್ಮೋಸ್ಟ್ ಒಂದು 50 ಪೌಂಡ್ಸ್ ಏನೋ ಆಯಿತು. ಅಂದರೆ ಹತ್ತತ್ರ ಒಂದು 5,500 ಗ್ರೋಸರೀಸ್ಗೆ 1-2 ತಿಂಗಳು ಆಗೋವಷ್ಟೆಲ್ಲ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಬೆಳಗ್ಗೆ ಎದ್ದು ಶಿಫ್ಟಿಗೆ ಹೋಗ್ತಾಯಿದ್ದೀನಿ. ಇವಾಗ ವರ್ಕ್ ಮುಗಿಸ್ಕೊಂಡು. ಇತ್ತೀಚೆಗಂತೂ ಬೆಳಗ್ಗಿನೇ ಬಿಸಿಲೇ ಇಲ್ಲ, ಬರೀ ಕೋಲ್ಡು. ಯಪ್ಪ, ಶೀತ, ಚಳಿ ಆಗ್ತೈತೆ. ಅಷ್ಟು ಒಂಥರ ಕೋಲ್ಡ್ ಇದ್ದಂಗೆ ಐತೆ. ಯಾವಾಗಲೂ ಬಿಸಿಲಿರ್ತಿತ್ತು, ಇವು ಸಮ್ಮರ್ ಅನ್ನಂಗೆ ಇಲ್ಲೇ ಇಲ್ಲ. ಇದು ನಿನ್ನೆ ಎಲ್ಲ ಫುಲ್ಲು ಮಳೆ ಬೆಳಗ್ಗೆ. ಇವಾಗ ನೋಡಿದರೆ ಫುಲ್ ಒಂಥರ ಕೋಲ್ಡ್ ಇದ್ದಂಗೆ ಐತೆ. ಇರೋ ಬಿಸಿಲು ಬಂದೇ ಇಲ್ಲ. ಡೈಲಿ 1 ಅವರ್ ತೊಗೊಳ್ತಿದ್ದಿದ್ದು ಬಸ್ಸು ಇವತ್ತು 20 ಮಿನಿಟ್ಸ್ಗೆ ತೊಗೊಂಬಂದು ಬಿಟ್ಬಿಟ್ಟೈತೆ. ಇನ್ನೂ 30 ಮಿನಿಟ್ಸ್ ಐತೆ ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ. ಅದಕ್ಕೆ ಸುಮ್ಮನೆ ಹಂಗೆ ವಾಕ್ ಮಾಡ್ತಾ ಇದ್ದೀನಿ ಮನೆಗಳು ನೋಡ್ಕೊಂತ. ಇವೆಲ್ಲ ನೋಡಿ ಎಷ್ಟು ಹಳೇ ಮನೆಗಳು, ಎಲ್ಲ ರೀಪೇಂಟ್ ಮಾಡಿ ಅದನ್ನೇ ಯೂಸ್ ಮಾಡ್ತಿದ್ದಾರೆ. ಡೋರ್ಸ್ ನೋಡಿ, ಇವೆಲ್ಲ ಬ್ರಿಟಿಷರ ಕಾಲದ್ದೆಲ್ಲ. ಒಂಥರ ಚೆನ್ನಾಗೈತೆ ನೋಡೋಕ್ಕಿದು. ಕೆಳಗಡೆನೇ ಇರುತ್ತೆ ಆ್ಯಕ್ಚುಲಿ ಮನೆ ಎಲ್ಲ.
ಆ್ಯಕ್ಚುಲಿ ಇವಾಗ ಬೆಳಗ್ಗೆ 6:40 ಎಷ್ಟು ಪೀಸ್ ಐತೆ ನೋಡಿ. ಬೆಳಗ್ಗೆನೇ 6:40 ಯಾರು ಜನ ಎಲ್ಲ ಮಲ್ಕೊಂಬಿಟ್ಟವ್ರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ, ಸೂಪರ್ ಆಗೈತಲ್ಲ. ಜಾಸ್ತಿ ವೆಹಿಕಲ್ಸ್ ಇಲ್ಲ, ಜಾಸ್ತಿ ಜನನೂ ಇಲ್ಲ, ಫುಲ್ ಕಾಮ್ ಪೀಸ್. ಇಲ್ಲೊಂದು ಪಾರ್ಕ್ ಇದೆ, ಬನ್ನಿ ತೋರಿಸ್ತೀನಿ. ಏನು ಸಖತ್ತಾಗಿದೆ ಗೊತ್ತಾ ಪಾರ್ಕು. ವಾಕಿಂಗ್ ಮಾಡೋಕ್ಕಂತೂ ಮಾಡಿಸಿದ ಜಾಗ. ಲಕ್ಸುರಿ ಪಾರ್ಕ್ ಅಂದರೆ ಲೈಕ್ ಎಂಥ ಫೀಲ್ ಕೊಡೋಂಥ ಪಾರ್ಕು. ಬನ್ನಿ ತೋರಿಸ್ತೀನಿ ಇವಾಗ ಹೆಂಗಿದೆ ಅಂತ. ಅಲ್ಲಿ ನೋಡಿ ಗೈಸ್ ಹಂಗಿದೆ ರೋಡು. ಬಿಲ್ಡಿಂಗ್ ಮಾತ್ರ ಸಖತ್ತಾಗಿ ಕಾಣಿಸ್ತೈತೆ. ಬನ್ನಿ ಒಳಗಡೆ ಪಾರ್ಕಿಗೆ ತೋರಿಸ್ತೀನಿ. ಹಿಂಗೆ ನೋಡ್ತಾ ಇರಿ, ಇದರಲ್ಲೇನು ಕಟ್ ಮಾಡಿರಲ್ಲ, ಹಂಗೆ ತೋರಿಸ್ತೀನಿ ನೋಡಿ. ಎಂಟ್ರೆನ್ಸ್ಗೆ ಫ್ಲವರು. ಇನ್ನು ಮುಂದೆ ಐತೆ ತಳ್ಳ್ರಿ ಪಿಕ್ಚರು, ತೋರಿಸ್ತೀನಿ. ನೋಡಿ ಡಕ್ಸು. ಆ್ಯಕ್ಚುಲಿ ಇದು ರಿವರ್ ಪಕ್ಕನೇ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಫುಲ್ಲು. ಸಖತ್ತಾಗೈತಲ್ಲ ವಾಕ್ ಮಾಡೋಕ್ಕೆ. ಥರ ಡ್ರೀಮ್ ಪ್ಲೇಸ್ ಇದು. ಎಕ್ಸಸೈಸು ವಾಕ್ ಮಾಡೋರಿಗೆ ನೋಡಿ, ಸೂಪರ್ ಅಲ್ಲ. ಇನ್ನು ಆ್ಯಕ್ಚುಲಿ ಅಲ್ಲೆಲ್ಲ ಹೋಗ್ಬೋದು. ಇದು ಸುತ್ತ ಇದೆ ಪಾರ್ಕು. ಈ ಕಡೆ ನಾನು ಹೋಗಿಲ್ಲ, ನಾನು ಜಸ್ಟ್ ಇಲ್ಲಿ ಬಂದು ಕೂರ್ತಿದ್ದೆ ಅಷ್ಟೇ. ಇವಾಗ ಆ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ, ಏನೇನೈತೆ ನೋಡೋಣ. ನಾನು ನೋಡಿಲ್ಲ ಇನ್ನು. ಇಲ್ಲಿ ಆ್ಯಕ್ಚುಲಿ ಬ್ರಿಡ್ಜಿಂದ ಆ ಕಡೆ ಹೋದರೆ ಇನ್ನೂ ಸೂಪರಾಗಿರುತ್ತೆ. ಅಲ್ಲಿ ಏನೇನೋ ಮಾಡಿದ್ದಾರೆ. ಲೆಟ್ಸ್ ಗೋ ದೇ. ನೋಡಿ ಈ ಥರ ಸುತ್ತ ಇದೆ ಪಾರ್ಕ್. ಇಲ್ಲಿಂದ ಆ ಕಡೆ ಹೋಗ್ಬೋದು. ಇಲ್ಲಿಂದ ವ್ಯೂ ನೋಡಿ. ಏನು ಸಖತ್ತಾಗಿದೆ ಅಲ್ಲ, ಸೂಪರ್ ಪ್ಲೇಸು. ಬನ್ನಿ, ಟೈಮ್ ಆಯಿತು, ಆಮೇಲೆ ಮಧ್ಯಾಹ್ನ ಸಿಗ್ತೀನಿ ನಿಮಗೆ ಗೈಸ್. ಮಧ್ಯಾಹ್ನ ಶಿಫ್ಟ್ ಮುಗಿಸ್ಕೊಂಬಂದು ಮಲ್ಕೊಂಬಿಟ್ಟಿದ್ದೆ. ಮಲ್ಕೊಂಡು ಇವಾಗ ಎಚ್ಚರ ಆಗೈತೆ. ಇವಾಗ ಎದ್ದು ಸ್ವಲ್ಪ ವಾಕ್ ಹೋಗೋಣ ಅಂತ ಹೋಗ್ತಾಯಿದ್ದೀನಿ, ಮೈ ಫ್ರೀ ಮಾಡ್ಕೋಣ ಅಂತ. ವಾಕ್ ಹೋಗಿ ಇದೊಂಥರ ವೀಕ್ ಬ್ಲಾಗ್ ಆಗಿರುತ್ತೆ. ಸೊ ನಾಳೆ ಏನು ಮಾಡ್ತೀನಿ ಅಂತ ತೋರಿಸಿ ನಾಳೆ ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ನಾನು ಪ್ಯಾಕಿಂಗ್ ವೀಡಿಯೋದಲ್ಲಿ ಲಾಸ್ಟಿಗೆ ಹೇಳಿದ್ದೆ, ಅಂದರೆ ಸೆಪ್ಟೆಂಬರ್ ತನಕನೂ ನಾನು ಎಲ್ಲ ವೀಡಿಯೋದಲ್ಲೂ ಒಂದೊಂದು ಥಾಟ್ ಹೇಳ್ತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಅಕೊಮಡೇಷನ್ ಬುಕ್ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ರಿಸರ್ಚ್ ಮಾಡಿ ಬುಕ್ ಮಾಡ್ಕೊಳ್ರಿ. ಯಾಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದರು ದಟ್ ಅವರು ರೂಮ್ ಬುಕ್ ಮಾಡಿದ್ದಾರೆ ಆಲ್ರೆಡಿ ಸೆಪ್ಟೆಂಬರ್ ಇಂಟೇಕಿಗೆ. ಬಟ್ ಅವ್ರು ಬೇರೆ ಕಡೆಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರಂತೆ, ಅವ್ರ ಯೂನಿವರ್ಸಿಟಿಗೆ ನಿಯರ್ ಇಲ್ಲ ಅಂತೇಳಿ. ಸೊ ಹಿಂಗಾಗಿ ಪ್ರಾಬ್ಲಮ್ ಆದರೆ ನಿಮಗೆ ಅದು ರೀಪ್ಲೇಸ್ಮೆಂಟು ಮಾಡೋಕ್ಕಾಗಲ್ಲ ಬೇಗ. ಸೊ ಅವರಿಗೆ ನೀವು ಮೇಲ್ ಮಾಡಿದರೂ ಕೂಡ ಅಥವಾ ಮೆಸೇಜ್ ಮಾಡಿದರೂ ಕೂಡ ಅವ್ರು ರಿಪ್ಲೈ ಮಾಡಲ್ಲ. ಸೊ ಅದಕ್ಕೇ ಕೇರ್ಫುಲ್ಲಾಗಿ ರಿಸರ್ಚ್ ಮಾಡಿ. ನೀವು ಅಕಸ್ಮಾತ್ ಮನೆ ಹುಡುಕ್ತಿದ್ದೀರಾ ರೆಂಟಿಗೆ ಅಂತಂದರೆ ಆ ಮನೆ ಲ್ಯಾಂಡ್ ಲಾರ್ಡ್ ಹತ್ರ ನೀವು ಪೋಸ್ಟ್ ಕೋಡ್ ಕಳಿಸ್ಕೊಳ್ರಿ. ಪೋಸ್ಟ್ ಕೋಡ್ ಕಳಿಸ್ಕೊಂಡು ಆ ಪೋಸ್ಟ್ ಕೋಡು ನಿಮ್ಮ ಯೂನಿವರ್ಸಿಟಿ ಪೋಸ್ಟ್ ಕೋಡ್ ಹಾಕಿ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಅವರ್ ಟ್ರಾವೆಲ್ ಮಾಡಬೇಕು ಆ ಥರ ಎಲ್ಲ ನೋಡಿಕೊಂಡು ಬುಕ್ ಮಾಡ್ಕೊಳ್ರಿ. ಮತ್ತು ಸ್ಟೂಡೆಂಟ್ ಅಕೊಮಡೇಷನ್ ಆದರೂ ಅಷ್ಟೇ, ತುಂಬ ನೋಡಿ ರಿಸರ್ಚ್ ಮಾಡಿ ಬುಕ್ ಮಾಡ್ಕೊಳ್ರಿ. ರಿಫಂಡ್ ಅಂತೂ ಇರಲ್ಲ, ರೀಪ್ಲೇಸ್ಮೆಂಟೇ ಮಾಡ್ಬೇಕು ನೀವು. ಸೊ ಇಲ್ಲಿ ಬಂದಮೇಲೆ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇಂಡಿಯಾದಲ್ಲಿದ್ದರೆ ರೀಪ್ಲೇಸ್ಮೆಂಟ್ ಹುಡ್ಕೋದು ತುಂಬಾ ಕಷ್ಟ. ಸೊ ಅದಕ್ಕೇ ಹುಷಾರಾಗೆ ನೋಡ್ಕೊಂಡು ಬುಕ್ ಮಾಡ್ಕೊಳ್ರಿ. ಈ ಒಂದು ವೀಡಿಯೋದಲ್ಲಿ ಇದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಕೊಮಡೇಷನ್ ತುಂಬಾ ಮುಖ್ಯ. ಇಲ್ಲಿ ಬಂದಮೇಲೆ ನೀವು ಹೋಟೆಲಲ್ಲಿ ಇರ್ತೀನಿ, ಎಷ್ಟು ದಿನ ಅಂತಲ್ಲ ಹೋಟೆಲಲ್ಲಿ ಇರ್ತೀರಾ, ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದಕ್ಕೇ ತುಂಬ ಹುಷಾರಾಗಿ ನೋಡಿಕೊಂಡು ಕೇರ್ಫುಲ್ಲಾಗೆ ರಿಸರ್ಚ್ ಮಾಡಿ ಅಕೊಮಡೇಷನ್ ಬುಕ್ ಮಾಡ್ಕೊಳ್ರಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ